ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕೋ ಬೇಡವೋ ಎನ್ನುವ ವಿಚಾರ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಸೇರಿದ್ದೇ ಹೊರತು ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ಪಷ್ಟಪಡಿಸಿದರು. ಗುಬ್ಬಿ ತಾಲೂಕಿನ ಬಿದರೆ, ಕಾಶಿಮಠ, ನಿಂಬೇಕಟ್ಟೆ ಹಾಗೂ ಮಾರನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಪಕ್ಷದೊಳಗಿನ ಸಿಎಂ ಬದಲಾವಣೆ ಕುರಿತು ಹೇಳಿಕೆಗಳು ವೈಯಕ್ತಿಕ ಅಭಿಪ್ರಾಯಗಳಷ್ಟೇ ಎಂದು ತಿಳಿಸಿದರು. ಹುಸೇನ್ ಇಕ್ಬಾಲ್ ಹಾಗೂ ಯತೀಂದ್ರ ರವರು ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾಗಲಿ ಬಿಡುವುದಾಗಲಿ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ವಿಧಾನಸಭಾ ಅಧಿವೇಶನದಲ್ಲಿ ನಡೆದ ಮಾತಿನ ಚರ್ಚೆಗೆ ಪ್ರತಿಕ್ರಿಯಿಸಿದ ಅವರು, ಶಿವಲಿಂಗೇಗೌಡರು ಹಿರಿಯ ರಾಜಕಾರಣಿ, ಕಳೆದ 1 ವರ್ಷದಿಂದಲೂ ಅಧಿವೇಶನದಲ್ಲಿ ಅವರನ್ನ ಕೊಬ್ರಿ ಕಳ್ಳ ಎಂದು ಕರೆದಿರುವುದು ಸರಿಯಲ್ಲ ಎಂದರು. ಮಂಗಳೂರು ಭಾಗದಿಂದ ಹೊಸದಾಗಿ ಆಯ್ಕೆಯಾದ ಕೆಲ ಶಾಸಕರು ಶಿವಲಿಂಗೇಗೌಡರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಇದರಿಂದ ಸಿಟ್ಟುಗೊಂಡ ಶಿವಲಿಂಗೇಗೌಡರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆದರೆ ಅಧಿವೇಶನದಲ್ಲಿ ವೈಯಕ್ತಿಕ ಟೀಕೆಗಳು ನಡೆಯಬಾರದು, ಯಾರೇ ಆಗಿರಲಿ ವ್ಯಕ್ತಿಗತವಾಗಿ ಮಾತನಾಡುವುದು ತಪ್ಪು ಎಂದು ತಿಳಿಸಿದರು. ನಾನು ಇಕ್ಬಾಲ್ ಹುಸೇನ್ ಅಲ್ವಲ್ಲ, ನೀವೇನು ಹೇಳ್ತೀರಾ? ಅವ್ರಂಗೆ ಹೇಳ್ತಾರಲ್ಲ, ನೀವೇ ಗೊತ್ತಿಲ್ಲ, ಸುಮ್ಮನೆ ಹೇಳಿಕೆ ನೀವು ಪ್ರಚಾರ ಕೊಡ್ತೀರಾ ಅಷ್ಟೇ. ಬಜೆಟ್ ಮುಗಿದ್ಮೇಲೆ ಏನಾದರೂ ಸಿಎಂ ಚೇಂಜ್ ಆಗ ಏನೂ ಗೊತ್ತಿಲ್ಲ ನನಗೆ. ಯತೀಂದ್ರ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದು ಗೊತ್ತಿಲ್ಲ. ಎಲ್ಲರೂ ಹೇಳ್ತಾ ಇದ್ದಾರೆ. ಯತೀಂದ್ರ ಒಬ್ಬನೇ ಹೇಳೋಣ, ಇಕ್ಬಾಲ್ ಹುಸೇನ್ ಹೇಳೋಲ್ಲ. ಹಂಗೆ ಅವರು ಯತೀಂದ್ರ ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ, ಅದ್ರಾಗೆ ತಪ್ಪೇನಿಲ್ಲ ಸರ್. ಮತ್ತು ಒಂದು ಇದನ್ನ ಮಾಡ್ತಾರೆ ಸರ್, ಶಿವಲಿಂಗೇಗೌಡರು ಈಗಲ್ಲ, ಅದು ಕಳೆದ 1.5 ವರ್ಷದಿಂದಲೂ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಮಂಗಳೂರಿನವರು ಒಂದು 3-4 ಜನ MLAಗಳು ಹೊಸದಾಗಿದ್ದವ್ರೆ. ಅವರು ಯಾವಾಗಲೂ ಮೈಕ್ ಆನ್ ಮಾಡ್ಕೊಂಡು ಕೂತಿದ್ದ ಜಾಗದಿಂದಲೇ ಶಿವಲಿಂಗಯ್ಯನ ಕಿಚಾಯಿಸೋರು. ಅದು ಮೊನ್ನೆಯೂ ಕೂಡ ಶಿವಲಿಂಗಯ್ಯನ ಕೊಬ್ಬರಿ ಕಳ್ಳ ಅಂತಂದ್ರು. ಯಾರನ್ನಾರಾಗಲಿ ವ್ಯಕ್ತಿಗತವಾಗಿ ವ್ಯಕ್ತಿನಿಂದಲೇ ಮಾಡ್ತಕ್ಕಂಥದ್ದು ತಪ್ಪು. ಅದಕ್ಕೆ ಅವರು ರೋಷವಾಗಿ ಅದಕ್ಕೆಲ್ಲ ಮಾತಾಡಬಾರ್ದಾಯ್ತು, ಮಾತಾಡಿದ್ದಾರೆ. ತಪ್ಪು ಅಲ್ಲ. ಹೌಸಲ್ಲಿ ಎಲ್ಲರೂ ಕೂಡ ಇಡೀ ಸಮಾಜ ನೋಡ್ತಿರ್ತದೆ. ಸಮಾಜಕ್ಕೆ ನಾವೆಲ್ಲರೂ ಭದ್ರಾಗಿ ನಡ್ಕೊಬೇಕಾಗುತ್ತೆ. ಇದೇ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಸಿಸಿಟಿವಿ ಅಳವಡಿಕೆ ಕುರಿತು ಮಾತನಾಡಿದ ಅವರು, ಈಗಾಗಲೇ ಚರ್ಚೆ ನಡೆಸಿ ಸುಮಾರು 880 ಸಿಸಿಟಿವಿ ಕ್ಯಾಮೆರಾಗಳನ್ನು ಖರೀದಿಸಲಾಗಿದೆ. ತಾಲೂಕಿನ ಒಳಗಡೆ ಮತ್ತು ಹೊರಗಡೆ ಯಾವುದೇ ಮೂಲೆಯಿಂದ ಯಾರೇ ಬಂದರೂ ಕ್ಯಾಮೆರಾದಲ್ಲಿ ಕಾಣುವ ರೀತಿಯಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗುತ್ತದೆ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲಾ ಕಡೆ ಅಳವಡಿಕೆ ಪೂರ್ಣಗೊಳ್ಳಲಿದೆ ಎಂದು ಮಾಹಿತಿಯನ್ನು ನೀಡಿದರು. 9 ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸ್ತಾ ಇದ್ದೀವಿ. ಇಡೀ ತಾಲೂಕಿನಿಂದ ಹೊರಗಡೆ ಹೋಗವು, ಒಳಗೆ ಬರೋವು, ತಾಲೂಕು ಬಾರ್ಡ್ರಲ್ಲಿಂದ ಹಿಡಿದು ಇಡೀ ನಗರದಲ್ಲಿ ಮತ್ತು ಇಡೀ ತಾಲೂಕಲ್ಲಿ ಅಲ್ಲಿ ಇಲ್ಲಿ ತಾಲೂಕಲ್ಲಿ ಎಲ್ಲೆಲ್ಲಿ ಟಾರ್ ರೋಡ್ಗಳು ಅವಿದ್ದಾವೆ, ಎಲ್ಲೆಲ್ಲಿ ನಮ್ಮ ತಾಲೂಕಿಗೆ ಎಂಟ್ರಿ ಆಗುತ್ತೆ ಅವೆಲ್ಲ ತವರು ಕೂಡ 283 CC ಕ್ಯಾಮ್ರಾಗಳನ್ನ ಇವಾಗ ಅಳವಡಿಸ್ತಾ ಇದ್ದೀವಿ. ಅದು HAL ಅವರ ವತಿಯಿಂದ ಅದನ್ನು ಹಾಕಿ ಈಗ ಅವರೆಲ್ಲ ಒಂದು ಮಾಸ್ಟರ್ ಪ್ಲಾನ್ ಕೊಟ್ಟವ್ರೆ. ಅದು ಅಪ್ರೂವಲ್ಗೆ ಹೋಗಿದೆ. ಅದನ್ನು ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಇಡೀ ತಾಲೂಕಲ್ಲಿ ಹಾಕ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯತೀಶ್, ಕೋಟಿನಿಂಗಪ್ಪ, ಪಿಡಿಒಗಳಾದ ಯುವರಾಜು, ಅಶೋಕ್ ಬಸವನಾಳು, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು, ಸಾತಿನಹಳ್ಳಿ ರಾಜಣ್ಣ, ವತ್ಸಲ, ಮೈಲಾರಯ್ಯ ಸೇರಿದಂತೆ ಹಲವು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.